दिन लाल सावली की दोस्त दिन ಸಾಕಷ್ಟು ಇವತ್ತು ಹೇಳು ಹೌದ್ರಿ ಮತ್ತು ಬಂದಾರ ಏನು ಅನ್ಕೊಂಡ್ರೆ ಮತ್ತು ಹೇಳ್ಬೇಕು ಯಾರೋ ಬಂದು ಬೇಕಾದಷ್ಟು ಭಕ್ತರು ಬರಲಿ ಇಲ್ಲಿ ಗದಿಗಿ ಮ್ಯಾಗ ನಾ ಹೇಳಿಪ್ಪು ನನ್ನ ಬೂದಿ ನಂಬಿ ಆ ಬೂದಿಗೆ ಹೇಳಿ ನಾನು ಬೂದಿ ಬರ್ಕೊಂಡು ಅವರು ಯಾವ ಭಕ್ತರು ಏನು ಪ್ರಾಬ್ಲಮ್ ಐತಿ ನನ್ನ ಬೂದಿ ನಂಬಿ ಯಾರು ನಡ್ಕೊಂತಾರ ಅವ್ರಿಗೆ ಕಲ್ಯಾಣ ಆಗುವಂಗ ನಾ ಆಶೀರ್ವಾದ ಮಾಡಕ್ಕಾಗದ ಈ ಹೆಬ್ಬಳ್ಳಿ ಶ್ರೀ ಗುರು ದೊಡ್ಡ ಸಾಬಲಿ ಏನೈತಿ ತತ್ವ ಮೊದಲ ನಾನು ಬೂದಿ ನಂಬಕ ನನ್ನ ಬೂದಿ ಯಾರು ನಂಬಿದ್ರು ಅವ್ರನ್ನ ಕುತ್ತಿಗೆ ಮಠ ಹೊಳಿ ಬಂದ್ರು ಅವ್ರನ್ನ ಆಚೆ ಕಡೆ ದಾಟಿಸ್ ನಂಬಲ್ದಾರನಿಲ್ಲ ಅವ್ರದ್ದು ಮಾಡಬೇಕು ಇವ್ರದ್ದು ಮಾಡಬಾರ್ದು ಈ ಊರಾಗ ಮಾಡ್ಬೇಕು ಈ ಊರಾಗ ಬಿಡ್ಬೇಕು ಅನ್ನೋದು ಏನಿಲ್ಲ ನಮ್ದು ನಮ್ದು ಸಬ್ಕಾ ಮಾಲೀಕ ಎಲ್ಲರಿಗೆ ಪರಮಾತ್ಮ ಒಬ್ಬನೇ ಇರ್ತಾನ ಯಾರು ನಂಬಿ ನನ್ನ ಸನ್ನಿಧಿಗೆ ಇಲ್ಲಿ ಅಲ್ಲಿ ಹೆಬ್ಬಳ್ಳಿಗಾಲಿ ಯಾರು ಬಂದಿರ್ತಾರ ಅವ್ರನ್ನ ಯಾರೂ ಕೈ ಬಿಡ್ಬೋದು ಅವರು ತಕ್ಕ ಅವ್ರು ಹೆಂಗ ದುಡಿತಾರ ಅವ್ರು ತಕ್ಕ ಈಗ ಬೆಂಗಳೂರಾಗಿಂದ ಒಂದು ಬೈಕಿ ಹೆಣ್ಣು ಬಾಯಿ ಬಂದವ ಅಕ್ಕಿಗೆ ತನ್ನ ಮನಸ್ಸಿನ ತಕ್ಕ ಆಗಬೇಕಾದ್ರ ಮೊದಲ ನಾನು ಬೂದಿ ನಂಬಬೇಕು ಆಮೇಲೆ ಈಗ ನೀನು ಏನು ಕೂತು ಬಂದಾಯ್ತು ಅಂದ್ರ ಇನ್ನ 3 ತಿಂಗಳದೊಳಗ ನಿನ್ನ ಹೆಸರ ಸ್ವತಃ ನಿನ್ನ ಗಂಡನ ಕುಂತು ನಿನ್ನ ಹಕ್ಕ ಹಾರ್ಸವದನ ಯಾಕ ಅವು ಅಂತ ಕೂಡ್ಯಾಳ ಹಿಂದ ನೀನು ನಂಬಿ ನನ್ನ ಬೂದಿ ನಂಬಿ ಹಾಗೆಲ್ಲ ಅಜ್ಜಾರು ಏನ್ ಹೇಳಿದ್ರು ಪರಿಹಾರ ಹೇಳಿದ್ರಲ್ಲ ಅದನ್ನ ಮಾಡ್ಕೋ 6 ತಾಸು ರಾತ್ರಿನ್ಯಾಗ ನೀನು ನನ್ನ ನೆನಸ ನೀನು ಕೈ ಬಿಡು ದರ್ಗಾ ಹತ್ಬೇಕ
ಮತ್ತು ದರಗ ಹತ್ಲಾರ್ದ ಇಲ್ಲೇ ನಾವು ಕುಂತು ಹಾವಾಡಿಸ್ತೀನಿ ಅಂದ್ರೆ ಯಾರ್ದು ಸುತ್ತ ಹೋಗುದು. ಅಲ್ಲಿ ಮೇನ್ ಅವನ ಸ್ಥಾನಕ್ಕೆ ಬರಬೇಕ್ರಿ. ಆಶೀರ್ವಾದ ಕಾಯಿ ಒಯ್ಬೇಕು ನಂದು ಮೊದಲು ದರ್ವಪ್ರು. ಜಾಸ್ತಿ ಕುಡಿಯೋದ್ ಮಾಡಿದ್ರಿ ಅವರು ಮನೆಗೆ ಜಾಸ್ತಿ ಬರ್ಲತ್ತಿಲ್ರಿ. ಎಲ್ಲಾ ತರದಿಂದನು ನಾ ಈಗ ಏನ್ ಹೇಳಿನಿ ನಿನ್ನ ಹಕ್ಕ ಹಾರಿಸ್ಬೇಕಂತೇಳಿ ಆ ತರ ಆಯ್ತು ಮಾಡ್ಸ್ಯಾಳ. ನನಗ್ ನನ್ ಗಂಡ ಬೇಕ್ರಷ್ಟೇ. ನಿನ್ನ ಗಂಡ ಬೇಕಂದ್ರೆ ನಾ ಏನ್ ಹೇಳಕತ್ತೀನಿ, ನನ್ ಬೂದಿ ನಂಬಿ ನಡ್ಕೋ, ಅಜ್ಜಿ ಏನ್ ಹೇಳ್ಯಾನ ಅದನ್ನ ಮಾಡಿಸ್ಕೋ. ಆಕೆ ಹೆಸರ ಹಾರಿ ಹೋಗುವಂಗ ನಾ ಆಶೀರ್ವಾದ ಮಾಡ್ತೀನಿ. ಎಷ್ಟು ಅನುಕೂಲ ಹೇಳ್ಯಾರ ನೋಡ್ರಿ. ಸತ್ಕೊಡ್ ಮುಂದ್ ಬರ್ರಿ. ತಾಳಿಗಳೇ ಮತ್ತೊಬ್ಬ ಬಂದ ನೋಡಪ್ಪ ಅದ ಬೆಂಗಳೂರಾಗಿಂದ. ಯಾರು ಬೆಂಗಳೂರು? ಏನಾಗಿಲ್ಲ ಅರ್ಜುನ ಮುಂದೆ ನಿನ್ನ ಪ್ರಶ್ನೆ ನಿನ್ನ ಸಮಸ್ಯೆ ಹೇಳಿದೆ ಅಲ್ಪ. ಅಜ್ಜ ದಾರಿ ಹೇಳ್ತಾನ, ಈ ತರ ನಡ್ಕೋರಿ, ಈ ತರ ಮಾಡ್ಕೋರಿ. ಮನಿ ಒಳಗೂ ನಿಂದು ಒಂದಕ್ಕೊಂದು ಸಂಬಂಧ ಇಲ್ಲ, ಒಂದಕ್ಕೊಂದು ಬರ್ಕತ್ತಿಲ್ಲ, ನೆಮ್ಮದಿ ಇಲ್ಲ. ಒಳ್ಳೆ ನೀ ಕೆಲಸ ಮಾಡುವಲ್ಲಿ ಆಫೀಸಿನಾಗೂ ಅಲ್ಲಿ ಚಲುವ. ಅಮಾಸಿ ನನ್ನ ದರ್ಗ ಹತ್ತ ಆಶೀರ್ವಾದ ಕಾಯಿ ಒಯ್ಯಪ್ಪ. ನಿನಗ ಒಬ್ರಲ್ಲ ಇಬ್ರಲ್ಲ 8 ಮಕ್ಕಳನ್ನ ಸಲುಬೇಕು ಸಂಸಾರ ನೀನ. ಹೌದನಲ್ಲ? ನಾನು ನಂಬಕೋ, ನನ್ನ ಬೂದಿ ನಂಬು, ನನ್ನ ಆಶೀರ್ವಾದ ಕಾಯಿ ಓದು ಕಟ್ಟುವ. ಅಮಾಸಿ ಹತ್ತು ನಿನ್ನ ಮನಸ್ಸಿನ ತಕ್ಕ ಆಗುವಂಗ ಆಶೀರ್ವಾದ ಮಾಡ. ಈ ಹುಬ್ಬಳ್ಳಿಯಾಗಿಂದ ಜೋಗಪ್ಪ ಇಬ್ರು ಬಂದರ ಗಂಡ ಅಂತಿ. ಇವ ಏನ್ ಮಾಡಿದ್ರು ಇವಂದೇನು ಸಕ್ಸಸ್ಸು ಏನು ಇಲ್ಲಿ ಮಟ್ಟ ನಡೆದಿಲ್ಲ. ಈಗ ಅರ್ಜುನ ಮುಂದ ರಿಕ್ಷಾ ತಗೋಬೇಕಂತ ಮಾಡಿನಪ್ಪ ಅಂತ ಪ್ರಶ್ನೆ ಕೇಳಿದಾಗಿದೆ. ಹೌದನ? ನಿಮ್ಮ ಮನಿ ಒಳಗ ನಿಮ್ಮ ಹೆಣ್ಮಕ್ಳ ಮೈಯಾಗ ನಮ್ಮ ತಂಗಿದಾರ. ಅಕ್ಕಿನ ಅಕ್ಕಿಗೆ ದಾರಿ ಸರಳ ಇಲ್ಲ. ಆಕಿ ನಿಮ್ಮನ್ನರ ಆಶೀರ್ವಾದ ಮಾಡಿ ಉದ್ಧಾರ ಮಾಡ್ಬೇಕಂದ್ರೆ ಶಕ್ತಿ ಇಲ್ಲ. ಆಕಿ ಆಟ ನೀಡುವಂಗಿಲ್ಲ. ತರ ಮಾಡ್ಸ್ಯಾರ. ಅದು ನಮ್ಮ ತಂಗಿ ದಾರಿ ಸರಳ ನೀವು ಮಾಡಿಕೊಂಡ್ರೆ ನಿಂಬುದು ಎಲ್ಲ ಸರಳ ಆಕತ್ ನೋಡಿ. ಅಲ್ಲಿ ಮುಟ್ಟಾವು ಇವನ್ ಅರ್ಜುನ ಹುಬ್ಬಳ್ಳಿ ಕರ್ಕೊಂಡು ಹೋರಿ, ನಮ್ಮ ತಂಗಿ ಜಾಗ ತೋರ್ಸ್ರಿ, ಅದಕ್ಕೆ ಏನ್ ಮಾಡ್ಬೇಕಂತ ಹೇಳ್ತಾನ. ಆ ಮಾಡಿಸ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿ ಇದ್ರೆ ಕರ್ಕೊಂಡು ಹೋಗ್ಬೇಕು. ನನ್ನ ಶಕ್ತಿ
ಕರ್ಕೊಂಡು ಹೋಗೋದಷ್ಟು ಐತ್ರಿ ಅದ್ರ ಕರ್ಕೊಂಡು ಹೋಗೋದಲ್ಲಿ ಊರಿಗೆ ಇಲ್ರಿ ಅವ್ರು ಕೊಟ್ಟಿದ್ದ ದಾರಿ ರೀ ಕರ್ಕೊಂಡು ಹೋಗ್ತೇವೆ. ಕರ್ಕೊಂಡು ಈಗ ನಾನ ಕೊಡಕತ್ತೀನಿ ದಾರಿ ನಿನಗ ಅದ ಮತ್ತೆ ನೀವು ಬರಬೇಕ್ರಿ ನಮ್ಮ ಮನೆಗೆ. ಕರ್ಕೊಂಡು ಹೋಗಣಪ್ಪ. ಅದಕ್ಕೆ ಯಾವ ಥರ ದಾರಿ ಮಾಡ್ಬೇಕು ಅನ್ನೋದು ಹೇಳ್ತಾನ. ಆ ಥರ ಮಾಡ್ರಿ. ನನ್ನ ಬೂದಿ ನಂಬ ಅದನ್ನ ಮಾಡಿಸ್ಕೊಂಡಿಂದ ಸರಳ ಮಾಡಿಸ್ಕೊಂಡಿಂದ ಮರುದಿವ್ಸನ ನೀ ಮುಗುಲಿಗೆ ಕೈ ಹಾಕೋ, ಆ ಮುಗುಲು ನಿನ್ನ ಕೈ ಮುಟ್ಟುವಂಗ ಆಶೀರ್ವಾದ ಮಾಡ್ತೀವಿ. ಅಲ್ಲಿ ಮಠ ಆಗುದು ನಂಬಕ್ ಕೊಡು ಪ್ರಸಾದ್. ಅದರಂತೆ ಇಲಕಲ್ಲದ ಜೋಗವ್ವ ಆಕಿ ಗಂಡ ಬರ್ರಿ ನಮ್ಮ ತಂಗಿ ವಾರದ ದಿವಸ ಶುಕ್ರವಾರ ಮಂಗಳವಾರ ಆ ಹೆಣ್ಣು ಮಗಳಿಗೆ ಏನೂ ಇರುವುದಿಲ್ಲ. ಮತ್ ನಮ್ ಚಾಕ್ರಿ ನಾವು ಮಾಡಿಸ್ಕೋಬೇಕಾಗಿರ್ತದಪ್ಪ. ಇವತ್ತು ಐತಾರ ಬೆಸ್ತಾರ ಸಿನಿಮಾಜಿಗೆ ಏನಾರು ಇರ್ತಾನೆ. ಮತ್ ನಮ್ ಚಾಕ್ರಿ ನಮ್ ಜಾತ್ರೆ ಆಗ್ಬೇಕಿಲ್ಲ. ನಡಬರ್ಕ ವಾರ ತಪ್ಪಂದ್ರ ಆ ಹೆಣ್ಣು ಮಗಳಿಗೆ ಸುತ್ತು ಒಂದು ಬೀಳುವುದು, ಮನಸ್ಸಿಗೆ ನೆಮ್ಮದಿ ಇಲ್ಲ, ಸುಖ ಇಲ್ಲ. ಮತ್ತು ಮಾಡುವಂತ ದಂಧೆಗಳೊಳಗ ಮನಿ ಒಳಗನು ಏನು ಗಂತಿಲ್ಲ. ಆದಿಶಕ್ತಿ ಆಕಿ ಮಾಯ್ಕಾರ್ತ ರೇಣ್ಕಿ ಆಕಿ ನಿಮ್ಮ ಮನಿ ಒಳಗ ನಿನ್ನ ಹೆಂಡತಿ ಮೈಯಾಗ ಇರೋ ಕಾಲೇನ ಮತ್ತೆ ನೀ ಎಣ್ಣೆ ಹೊಡಿತೇಳಪ್ಪ. ಎಣ್ಣೆ ಹೊಡುತ್ತಿಲ್ಲ ಬಿಟ್ಟು ಬಿಡ್ರಿ ಅದನ್ನೆಲ್ಲ. ಅದನ್ನ ಅದು ನಮ್ಮ ತಂಗಿ ಗದ್ದಿಗೆ ನೀವು ಮಾಡ್ಯಾನಂದ್ರು ನಿಮ್ ಹಸುವಲ್ಲ ಅದಾವ ಸೊಬ ಆ ತರ ಮಾಡ್ಸ್ಯಾರ. ನಮ್ಮ ತಂಗಿ ಗದ್ದಿಗೆ ನಿಮ್ ಊರಿಗೆ ಹೋಯ್ತೀರೇನ? ಕರ್ಕೊಂಡು ಹೋಗ್ತೀರ? ಗುಡದ ಭಕ್ತರಿಗೆ ಅಜ್ಜನ್ ಕರ್ಕೊಂಡು ಹೋಗ್ರಿ ಅಂತ ಹೇಳಕತ್ತೀನಿ. ನಿಮಗ ಈಗ ಹ್ಯಾಂಗ ನಿಂತೀನಿ ಹಿಂಗ ನಾನಾ ಬರುದಾಗೈತಿ. ಕರ್ಕೊಂಡು ಹೋಗ್ತೀರ? ಎಂದು ಕರ್ಕೊಂಡು ಹೋಗ್ತೀರಪ್ಪ? ಅಜ್ಜನ್ ಕೇಳ್ಕೊಂಡು ಹೋಗಣಪ್ಪ. ಎಂದು ಬರ್ತಾರ? ಅದು ಅಲ್ಲಿ ಒಂದು ದೊಡ್ಡ ಉದ್ಭವ ಆಗುದೈತಿ. ಅದಕ್ಕ ಡೈರೆಕ್ಟ್ ನಾನ ಹೋಗ್ಬೇಕಾಗಿ ನೀ ಬಿಡ್ಬೇಕದ
ನಂಬ್ರಿ ನಂಬಿ ಕೆಡಬೇಡ್ರಿ, ನಡ್ಕೋರಿ, ದುಡ್ಕೋರಿ. ಈ ಹಬ್ಬಳ್ಳಿ ದೊಡ್ಡ ಲಾಲ್ಸ ಹೋಲಿ ಪವಾಡ ಪಡ್ಕೋರಿ, ನಂಬಿ ಕೆಡಬೇಡ್ರಿ. ಕೊಡ ಈ ಸೊಂಡೂರ ಹೆಣ್ಮಕ್ಳು ಬಂದಾಗ ನಿಮ್ಮದು ಅಂಗಡಿಗೆ ಮಾಡಿಸಿದ್ದೆಗಿತ್ತು, ಅದು ಮಾಡಿಸಿ ಎಷ್ಟೋ ವರ್ಷ ಆಗೈತೆ ಅನ್ನಲ್ಲ ಅಜ್ಜ? 25 ವರ್ಷ ಅಂಗಡಿ 75 ವರ್ಷ ಆಗಿದೆ. ಅಂಗಡಿ 75 ವರ್ಷ. ಅದನ್ನ ಮಾಡಿಸಿ ಮಾಡಿಟ್ರ ಬರ್ಬರ್ತ ಇನ್ನ 2 ವರ್ಷದೊಳಗ 3ನೇ ವರ್ಷಕ್ಕಂತೂ ಅದು ನಿಮ್ಮ ಅಂಗಡಿ ಹೇಳಕ್ ಹೆಸರಿಲ್ಲಂಗ ಆಗತ್ತೆ. ಮತ್ತ ಅದನ್ನ ಮೊದಲೇ ಯಾವ ತರ ನಡೆದಿತ್ತು ಅದಕ್ಕಿಂತ ಹೆಚ್ಚಿನ ಉದ್ಭವ ಆಗಲಿ, ಗಿರಾಕಿ ಬರ್ಲಿ, ಮಂದಿ ಓಲಿಲಿ, ವ್ಯಾಪಾರ ಚಲೋ ಆಗಲಿ ಅಂದ್ರ ಆ ಅಂಗಡಿಗೆ ಚೌಕಟ್ಟು ಮಾಡಿಸ್ಬೇಕು, ಕರ್ಕೊಂಡು ಹೋಗ್ಬೇಕು. ಇವ್ರನ್ನ 5 ಅಮಾಸಿ ನನ್ನ ದರ್ಗಾ ಅಲ್ಲಿ ತಳ ಹತ್ತಬೇಕ, ಅಲ್ಲಿ ಹೆಬ್ಬಳ್ಳಿಗೆ ಬರಬೇಕು. ಆಶೀರ್ವಾದ ಕಾಯಿ ಒಯ್ಬೇಕು ಅದಕ್ಕ ಅಂಗಡಿಗೆ ಮನಿಗೆ. ಈ ತರ ನಾವು ಮಾಡ್ಕೊಂತೀವಿ ಪಡ್ಕೊಂತೀವಿ ಅನ್ನೋದು ನಿಮ್ಮಲ್ಲಿ ಇದ್ದದ ಪ್ರಸತ್ವ. ಹೆಂಗ್ ಮಾಡ್ತೀರಿ? 5 ಅಮಾವಾಸ್ಯೆ ಬರ್ತೀವಿ. ಬರ್ತೀರಿ? ಮಾಡ್ಕೊಂಡು ಬರ್ತೀರಾ? ಕರ್ಕೊಂಡು ಹೋಗೋದು ನಾನು ಕೇಳ್ತೀನಿ. 5 ಅಮಾವಾಸ್ಯೆ ಅಂತೂ ನಾ ಬರ್ತೇನೆ ಅಂತ ಜರ 5 ಅಮಾವಾಸ್ಯೆ ನಡೀತಾರಂತ್ರಿ. ನೋಡು ಪ್ರಸಾದ ಕೊಡು, ಅದನ್ನ ಮಾಡ್ಕೊಳ್ಳಾರ್ದ ಸುತ್ತ ಆಗುದಿಲ್ಲ. ಅದನ್ನ ಬಿಡುವಂತ ಮಾಡ್ಕೋಬೇಕು ಅಂಗಡಿ ಚೌಕಟ್ಟು ಮಾಡಿಸ್ಬೇಕ್ರಿ. ಮಾತಾಡ್ಕೊರಿ, ಮಾತಾಡ್ಕೊಂಡ್ರಿ ಕುಂದ್ರ ಹಿಂದೋಗ್ಬಿಟ್ರೆ ಈ ಕೂತು ಕೂಟಿಯಾರು ಗಂಡ ಹೆಂಡತಿ ಮಗಳು ಬಂದಾಗ ಇದು ಹೆಬ್ಬಳ್ಳಿ ಗುರು ದೊಡ್ಡ ಲಾಲ್ ಸಾಬ್ ಅಲ್ಲಿ ನಿಮ್ಮ ಮನೆದೇವ್ರ ಅಂತೇಳಿ ನೀವು ನಂಬಿ, ನಾನು ಬೂದಿ ನಂಬಿ ನಡ್ಕೊಂಡ್ರೆ ನಿಮ್ ಕೆಲಸ ಮಾಡಿಕೊಡ್ತೀನಿ. ನಡ್ಕೊಂತೀರಾ? ಮಗಳಿಗೆ ಮನಿತ ನಾವು ವರ 10 ಲಕ್ಷ ಮಾಡ್ಸ್ಯಾರ. ಆ ಮನಿ ಬಂದೋಬಸ್ತ್ ಮಾಡ್ಕೊಡ್ಬೇಕು, ಚೌಕಟ್ಟು ಮಾಡಿಸಿ ಹೋಗ್ಬೇಕು. ಅಮಾಸಿ ನನ್ನ ದರ್ಗಾ ಹತ್ತಬೇಕು, ಆಶೀರ್ವಾದ ಕಾಯಿ ಹೋಗ್ಬೇಕು. ನೀವು ಹೇಳಿದಂಗೆ ನಾವು ನಡ್ಕೊಂತೀವಪ್ಪ, ಮಗಳ ಚಂದ ಕಲ್ಯಾಣ ಆಗಲಿ ಸಾಕಂದ್ರೆ ಇವ್ರನ್ನ ಅಜ್ಜನ ಕರ್ಕೊಂಡು ಹೋಗ್ತಿರೋ ನೀವೇ ಮಾಡಿಸ್ಕೊಂಡು ಹೋಗ್ತಿರೋ ಅದು ನಿಮ್ಗೆ ಗೊತ್ತೈತಿ. ನೀವು ಕರ್ಕೊಂಡು ಕರ್ಕೊಂಡು ಹೋಗಿ ಕರ್ಕೊಂಡು ಅಲ್ಲಿಗೆ ಹೋದ್ ಬಂದ್ರೆ ಎಲ್ಲ ಅಲ್ಲಿ ಯಾವ ಥರ ಮಾಡ್ಬೇಕು ಅನ್ನೋದು ಹೇಳ್ತಾನ.
ಅದನ್ನು ಮಾಡಿಸ್ಕೋರಿ. ಮಾಡಿಸ್ಕೊ. ಅದನ್ನ ಮಾಡಿಸ್ಕೊಂಡಿಂದ ಇಷ್ಟ ತಿಂಗಳದಾಗ ಇಷ್ಟ ದಿನದಾಗ ಆಕಿದು ಕಲ್ಯಾಣ ಮಾಡ್ತೀನಿ ಅಂತ ನಾ ಹೇಳ್ತೀನಿ. ಆಯ್ತು ನೋಡಿ ಗ್ಯಾರಂಟಿ ಮಾಡ್ತೀವಿ. ಕೊಡು, ಯಾವಾಗ ಕರ್ಕೊಂಡು ಹೋಗ್ತಿರೋ ಕೊಡು. ನೀವು ಯಾವಾಗ? ನಾ ಇವತ್ತು ಪರ್ಮಿಷನ್ ಕೊಟ್ಬಿಡ್ತೀನಿ. ಯಾವಾಗಾರ ಕರ್ಕೊಂಡು ಹೋಗು. ಬಂದ್ಬಿಡ್ರಿ. ಬಸನ್ ಬಾಗವಡಿ ಒಡದ್ದು ಸಾಕಷ್ಟು ಕಣ್ಣಿ ಕಾಣ್ತದೆ. ಹೌದ್ರಿ ಆದ್ರೆ ಊರ್ಕಿ ಅಷ್ಟಿದ್ರು ಅದ್ರ ಒಳಗ ಬಂಡೋಲು ಮೂರು ವಿಷಯ. ಹೌದ್ರಿ ಹೌದು ಮನಿಗೆ ಹೊಲಕ್ಕ ಅದು ಭಾಳ ದಿವಸ ಆತಪ್ಪ ಮಾಡಿಸಿ. ಅದನ್ನ ಹೋಗಿ ಇವ್ರನ್ನ ಅಜ್ಜಾರನ್ನ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ತೀರಿ ಕರ್ಕೊಂಡು ಹೋಗ್ತೀರಿ ನಿಮ್ಮ ಊರಿಗೆ. ನಿಮ್ಮ ಊರಿಗೆ ಹೊಲ ಮನಿ ಕೂಡೆ ತೋರಿಸ್ಬೇಕು. ಎರಡು ಕೂಡಿ ತೋರಿಸ್ಬೇಕು. ಅಲ್ಲಿ ಅದಕ್ಕೆ ಯಾವ ತರ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದು ಹೇಳ್ತಾರ. ಆ ತರ ಮಾಡ್ಕೊ. ದಾರಿನೂ ಮಾಡ್ಕೊಡ್ತಾರೆ. ಎಲ್ಲಾ ಬಂದೋಬಸ್ತ್ ಆಗಿ ಲಾಕ್ ಆಗೈತಿ. ಒಂದ ತರದಿಂದ ನಿಂದು ಲಾಕ್ ಆಗಿಲ್ಲಪ್ಪ. ಮತ್ತೆ ಮಕ್ಕದೋರ್ದ ನಾಲಿಗೆ ಮೊದಲು ಶುದ್ಧ ಐತಿ. ಆ ನಾಲಿಗೆ ಪ್ರಕಾರ ನೀನು ನಡೆಯಕತ್ತಿ ಅಂತೇಳಿ ನಿಂದೇನು ಇನ್ನೂ ಕಂಡು ಬಂದಿಲ್ಲ ಜನಕ್ಕ. ಹೌದನಿದೆ ಯಾವುದು ನಿಂತಿಲ್ಲ, ಯಾವುದು ನಿಂದಿರುವುದೂ ಇಲ್ಲ. ಅದು ಆಗೋ ಹಂಗ ಆಗ್ತಿರ್ತೈತಿ. ಅಷ್ಟೇನಾಗಿಲ್ಲ. ಕಷ್ಟ ಆಗೈತೆ ಹೊರಗಡೆ. ಉತ್ಪನ್ನ ಏನೂ ಇಲ್ಲ. ಅದಕ್ಕೆ ನಾನು ಬೂದಿ ನಂಬ್ರಿ ಎಂದು ಕರ್ಕೊಂಡು ಹೋಗ್ತೀರಿ ನೋಡ. ಅಜ್ಜ ಎಂದ ಅಪ್ಪಣಿ ಕೊಡ್ತಾನ ಅಂತ ನನಗೆ ಎಟ್ಟಾಗ ತ್ರಾಸ ಹೋಗಲಕ್ಕ ಅಜ್ಜನ ಕರ್ಕೊಂಡು ಹೋಗಕ್ಕೆ ನನಗೆ ಇಷ್ಟ. ಅಜ್ಜ ಎಂದ ಅಪ್ಪಣಿ ಕೊಡ್ತಾನ ಅಂತ ಒತ್ತ ಅಜ್ಜನ ಕಾರ್ ಗಾಡಿ ಬಂತಂದ್ರೆ ನಾಳೆ ಹೋಗ್ಬಿಡ್ರಪ್ಪ ಇವ್ರ ಮನೆಗೆ. ಅದು ಎಷ್ಟು ಕಿಲೋಮೀಟರ್ ಆಗತ್ತ ಅದನ್ನ ಡಿಜೆಲ್ಗೆ ಕೊಟ್ಟು ಆ ಅಮ್ಮಗೊಂದು ಕೂಡಪ್ಪ. ಅಕ್ಕಿ ಮನೆ ಬಗ್ಗೆ ಪ್ರಶ್ನೆ ಮಾಡಕತ್ತಾಳ. ಅಮಾಶಿ ಹತ್ತು ಅದರ್ಗ ಅಮಾಶಿ ಹತ್ತಿ ನಿನ್ನ ಟೇಲರ್ಕಿ ನಿನ್ನ ದಂಡ್ಯಾಗೂ ಬಂದಾಗೈತಿ. ಒಳ್ಳೆ ಅದು ಇದ್ರೂ ಕೂಡ ನಿನಗ ಹೋಗುಲ್ಲಂಗ ಮನಸ್ಸೈತಿ. ಹೌದಲ್ಲ? ಆಗ್ಯಾವ. ಅದಕ್ಕೆ ನಾ ಹಿಂದಿರ್ತೀನಿ. ಜಗತ್ತದೊಳಗ ಬೇಡಿದ ಹೆಣ್ಣು ಮಕ್ಕಳಲ್ಲಿ ಹೆಣ್ಣು ಮಕ್ಕಳ ಇದು ತಂದಿ ದೊಡ್ಡ ಲಾಲ್ಸಾವಲಿ. ಇದನ್ನ ಅರ್ಥ ಮಾಡ್ಕೊಡಿ. ಹೆಣ್ಣು ಮಕ್ಕಳದು ಬೇಡಿದ್ದು ಇರ್ಲದ. ನನ್ನ ಬುದ್ಧಿ ನಂಬಕ. ನಂಬಿದಾರನ್ನ ಯಾರನ್ನೂ ಕೈ ಹೋಗಿ ಕೈ ಹಾಕಿ ಕೆಲಸನೇ ಆಗೋದು. ರೊಕ್ಕ ಕೊಡ್ತೀನಿ ಅಂತ ರೊಕ್ಕ ಕೊಡಾಕ ನೀ ಅಮಾಶಿ ಹಾಕಿ ಮಾಡ. ಆಶೀರ್ವಾದ ಕಾಯಿ ಓದ್ಕೋ. ಅದು ಹೆಂಗಾಗತ್ತ ಅನ್ನೋದು ಹೆಂಗಾಗುತ್ತೆ. ಒಂದು ಹುಡುಗಿ
ಗೌರ್ಮೆಂಟ್ ಜಾಬ್ ಬಂದತೆ. ಯಾರಿಗೆ ಜವಾಬ್ದಾರ ಆ ಜಾಬ್ ಈಕಿ ಹೊಕ್ಕಿನಂದ್ರು ಕೂಡ ಮನಿ ಒಳಗ ಅಡ್ಡಾಗ ನೋಡ್ರಿ ಅದನ್ನ ಏನೈತಿ ಅದನ್ನ ಎಡಿ ಬಂದೈತಿ ನಿನಗ ಉಣ್ಣಾಕ. ಆ ಎಡಿ ನೀನು ಒಳ್ಳೆ ಅಂತ ಹಿಂದಕ್ಕೆ ಸರಿಸಿದ್ರ ಮುಂದೆ ನಿನ್ನ ಜೀವನಕ್ಕೆ ತೊಂದರೆ ಆಗ. ನೋಡೋದು ಈ ಹಬ್ಬಳ್ಳಿ ಲಾಲ್ಸಾಗುಳಿ ಬೂದಿ ನಂಬ ನನ್ನ ಪ್ರಸಾದ ನಿಮ್ಮ ಮಂದೇವ್ರ ಪ್ರಸಾದ ಕಟ್ಕೊಂಡು ಹೋಗ. ನಿನಗ ಕೂದಲು ಹೇಳಿ ಅಟ್ ಗರ್ಭಂಕಾಗಲ್ಲ ಹಂಗ ನಾನು ನಿನ್ ಹಿಂದೆ ನೋಡ್ರಿ ಧೈರ್ಯ ಕೊಟ್ರ ಸರ್ ಹೋಗಬೇಕ, ನೋಡಬೇಕು. ಈ ಹೆಬ್ಬಳ್ಳಿ ಅಜ್ಜನ ಶಕ್ತಿ ಅನ್ನೋದು ನಿನ್ನಲ್ಲಿ ಭಾವನಾದಲ್ಲಿ ಇದ್ರು ಹೋಗು. ನೋಡೋಣ ಇಲ್ಲಿ ಹೋಗು. ಏನ್ ಮಾಡ್ತೀರಿ ಓಕೆ ಅದನ್ನ ಗ್ಯಾರಂಟಿ ಇಟ್ಕೊಂಡ್ರಿ ಅವ್ರ ಮಾವಾಗ ಮಾಡಲ್ಲ ಏ ಅಜ್ಜನ್ ಇದ್ಯಾಗ ಮೊಹರಂ ತಂದು ನಂದು ಎದೆ ಅದು ಒಂದು ಉತ್ತತ್ತಿ ಅದ, ಉತ್ತತ್ತಿ ಕೊಟ್ಟು ಕಳ್ಸ. ಅದನ್ನ ಕಾಯಂ ಹಾಕಿ ಹಾಕ್ತಾರೆ, ಸೇಫ್ಟಿ ಇಟ್ಕೊಂಡು. ಆಯ್ತು ಆಮೇಲೆ ಗದಿಗೆ ಕೊಡ್ತೀವಿ ಸ್ವಲ್ಪ ಕೊಡು. ನಿಮಗ ಅಮಾಸಿ ಹಿಂದಕ್ಕೊಮ್ಮೆ ಹೇಳಿದವ ಮತ್ತೆ ಹಿಂದ್ ಗೋರಿ ಹತ್ತಿಲ್ಲ. ಒಂದೊಂದು ತೊಂದ್ರೆ ಬರ್ತಾರೆ ಸರ್. ನೀವು ಅಲ್ಲಿ ತಪ್ಪಿಸ್ರಿ ಇಲ್ಲಿ ತೊಂದ್ರೆ ಚಲೋ ಮಾಡ್ತಾನೆ ರಾಜ್ ಹೇಳ್ಯಾನಲ್ಲ, ನಾಳೆ ಅಮಾಸಿ ನಿನ್ನ ದರ್ಗಾ ನಾನು ಹತ್ತಬೇಕಂತ ಮಾಡಿಪ್ಪ, ನಾ ಹತ್ತುವಕ್ಕೆ ಅಂತೇಳಿ ನೀವು ನಿರ್ಧಾರ ಮಾಡಿ ಬಡ್ಕೋ. ಅಮಾಸಿ ನಾಳೆ ಬರುವ ಅಮಾಸಿ ಗುರುವಾರ ಬಂತೆ ಬರ್ತಾ ಏನೂ ತೊಂದರೆ ಮಾಡಿ ಹೋಗುದಿಲ್ಲ, ಸರಳ ನಮ್ಮ ದರ್ಗಾ ಹತ್ತಿಸ್ಕೊಂಡು ಕೊಡು. ಹೌದು ರಾಮ ನೀರ್ಯಾಗ ತೋರ್ಸಿ ನೋಡ್ರಿ ಪಾಪ ಅಜ್ಜರ್ಗೆ ಅದು ದವಾಖಾನಿದ್ ಮುಗದೈತಿ, ಏನ್ ಆಗುದಿಲ್ಲ. ನಾನು ಮೊನ್ನೆ ಹೇಳಿನಿ ಆರಾಮಕ್ಕಣಪ್ಪ, ಇನ್ನೂ ಅಷ್ಟು ಜೋಶ ಆಶೀರ್ವಾದ ಮಾಡ್ತೀನಿ ಅವೇಶ್ ಅಂತೂ ಹೇಳಿನಿ. ಹೌದ ಅಂತದು ಆ ಟೈಮ್ ಒಂದಲ್ಲಿ ಹೊತ್ತು ರಾವ್ ಸೇರೈತಿ. ಅದಕ್ಕೆ 9 ದಿನ 9 ಲಿಂಬೆ ಅನ್ನ ದಿವಸ 3 ಸಂಜೆಲಿ ಒಂದು ಲಿಂಬೆಯನ್ನ ಒಂದು ಚೆರಿಗೆ ನೀರಾಗ ಒಳ್ಳೆ ನೀ ಹಾಕ್ಬೇಕು. ದಿನ 3 ಚಂದಿಲ್ಲಿ ಅವನು ಮಾರಿ ಮ್ಯಾಗಿದ್ದ ತಳಮಾಟ 3 ಸಲ ನಿವಾಳಿಸಿ ಅತ್ತ ಹಾಕಿ ಬಾನಪ್ಪ, ಆರಾಮಾಗತ್ತ ಕಾಲು ನಿಲ್ಲುವುದು. ಯಾರ ಮಾಡೋಣ ಅವನ ಮಾಡ್ಬೇಕು, ಅವನು ಮಾಡಸಕ ಮಗನ್ನ ಮಾಡಕತ್ತ ಇತ್ತ ನಾವು ಅಜ್ಜ ತಂದು ಮಾಡ್ತಾನ ಕೊಡ್ತಾನ, ಸರಳ ಆಗತ್ತ. ಏನು ಕಷ್ಟ ಮಾಡ್ಕೋಬೇಡಿ, ತೋರಿ ಪ್ರಸಾದ್ ಕೊಡಪ್ಪ. ಆ ಹುಬ್ಬಳ್ಳಿ ಹುಡುಗರು ಒಂದೆರಡು ಯಾರ್ಯಾರು ಹುಡುಗರು ಒಂದು ಇಲಾಖೆ ಯಾವ್ದೋ ಕೆಲಸ ಮಾಡ್ತಾರಂತ. ನೀವು ಅಂದ್ರೆ ಮಾತಾಡಿದ್ರೆ ಅದ್ರಾಗ ಒಬ್ಬ ಅವ ಮಾಡುವಂತ ಕೆಲಸ ರಗಡದವಂತ ಒಂದ ಮೆಟ್ಟಿನ ಮ್ಯಾಗ ನಿಂದಿರುವರು. ಹೌದ್ರಿ ಹೌದು ಹೌದಂತ ಹೇಳ್ತಾರೆ ಇವಾಗೊಬ್ಬ ಕೆಲಸ ಬರುವುದು ಅಂತ. ಕೊಡೋ ಪ್ರಸಾದ್ ಕೊಡಿ ಇಬ್ಬರಿಗೆ. ನಾಳೆ ಹುಬ್ಬಳ್ಳಿ ಕಡೆ ನಿಮ್ಮ ಮಾತು ಬಂದಂದ್ರ ಈ ಕೆಲಸ ಮಾಡು ಮೆಟ್ಟು ಸ್ಥಾನ ತೋರ್ಸಪ್ಪ.
ಕರ್ಕೊಂಡು ಹೋಗ್ರಿ. ನಾಳೆ ಅಮಾಸಿ ಹತ್ತಿ ಆಶೀರ್ವಾದ ಕಾಯಿ ಹೋಯ್ರಿ, ಊದು ಕಟ್ರಿ, ನಾನು ಊದಿನ ನಂಬ್ರಿ, ಎಲ್ಲಾರು ಕಲ್ಯಾಣ ಆಗೋಂಗ್ ಮಾಡಿ. ಮೊದಲು ನಂಬಬೇಕು. ಏನಿದೆ ನಮ್ಮ ಬೂದಿ ನಂಬಬೇಕು ಅಂತಂದ. ಇವು ಇಬ್ರು ಹೆಣ್ಣು ಮಕ್ಕಳು ನಿಂತಾರಲ್ಲ, ಮುಸ್ಲಿಮ್ಸ್ ಒಬ್ಬಾಕಿ, ಹಾಗೇಲಿ ಏನೋ ಹೇಳ್ತಿದ್ನಲ್ಲ, ವಾಚ ದಾರ ಕಟ್ಟುವ ಮಗನ ಕಲ್ಯಾಣ ಇತ್ತು. ಅಲ್ಸುವ ಒಂದು ಹುಡುಗಿ ಇವನ ಅಂಗಡಿಯಲ್ಲೇ ಕೆಲಸ ಮಾಡ್ಯಾರ. ಹಗಲಿ 12 ತಾಸನು ಇವನ್ ಕಡೆನ ಅದ. ಈಗ ನೀವಿಬ್ರು ಪ್ರೀತಿಸಿದ್ದ ಅವ್ರ ಹುಡುಗಿಯರ ಮನೆಯಾರಿಗೆ ಗೊತ್ತಾಗಿ, ಅವರು ಹುಡುಗಿಯರ ಮನೆಯಾಗ ಹಿರಿಯರಿಗೇನು ಅವರು ತಪ್ಪಿಲ್ಲ, ಅವ್ರ ಕಡೆ ಒಂದು ಕುಳ ಆಯ್ತು ನೋಡಿ. ಹೌದಾ? ಆ ಕುಳ ತಗೊಂಡು ಹೋಗಿ ಎಲ್ಲಿ ದೂರ ಏನಿಟ್ಟಿಲ್ಲವ, ಇಲ್ಲೇ ಸನೇದಾಗ ನನ್ನ ಬೂದಿ ನಂಬರ್, ಅದ ಹುಡುಗಿನ ಬೇಕು, ನಾ ಮದುವೆ ಆದ್ರೆ ಅಕ್ಕಿನ ಆಗುದು ಅಂತೇಳಿ ನಿನ್ನ ಭಾವನಾ ಇದ್ರ ಅಕ್ಕಿನ ನಿನಗೆ ಒದಗಿಸ್ತೀನಿ, ಇಲ್ಲಿ ಒದಗಿಸೋದಾಗುದು. ಅಕ್ಕಿನ ಮಾಡ್ಕೊಂತೀನಿ, ಅಕ್ಕಿನ ಮಾಡ್ಕೊಂತೀನಿ. ಮನ್ಯಾಗ ಹಿರಿಯರ್ರೆ ಆಯ್ತಂತ್ರಿ ಅದರ ಅವ್ರಿಗೆ ಅಥಾ ಇಲ್ರಿ, ನಾವು ಇರ್ಲಿ ಅಂತೇಳಿ ನಾವು ಭಾಳ ಜೋಪಾನ ಮಾಡಿದ್ದೀವಿ. ಈಗ ಅವ್ರ ಮನೆಯವ್ರು ಒಮ್ಮದ ಮಕ್ಕ ಹಂಗೆ ಮಾಡ್ಯಾರ್ರಿ. ಅವ ಇದನ್ನ ಕೆಡಿಸ್ಬೇಕು, ಇದನ್ನ ಆಗು ಓದಬಾರ್ದು ಅಂತ ಮಾಡ್ಯಾರ. ಅದಕ್ಕಾಗಿ ಜೀವ ಏನೋ ಮಾಡಿಕೊಡ್ತೀನಿ ಅಂತ ಮೊದಲ ಆ ಕೆಲಸ ಮಾಡಿಸ್ಬೇಕು. ಒಂದು ತಾವಿದ ಒಂದು ವಸ್ತು ಮಾಡಿಕೊಡ್ತಾರೆ, ಅದನ್ನ ಮಾಡಿಸ್ಕೊಡಿ. ಅಮಾಸಿ ಹತ್ಬೇಕ, ಅಮಾಸಿ ಬರಬೇಕ್ರಿ, ಏನಲ್ಲಿ ಸ್ಥಾನ ಅವರು ನನ್ನ ದರ್ಗ ಹತ್ಬೇಕು, ಆಶೀರ್ವಾದ ಕಾಯ್ತಾ ಇರ್ಬೇಕು. ನಿನ್ನ ಅಂಗಡಿಗೆ ಮನಿಗೆ ಕೂಡೆ ತರ್ಬೇಕು. ನಮ್ಗೆ ನಡ್ಕೊಡಿ, ಅದನ್ನ ಮಾಡ್ಕೋ, ಸುತ್ತಾಗ ಒಟ್ಟಕ್ಕೆ ಎಲ್ಲದ ಅನ್ನೋದು ಗೊತ್ತಿಲ್ರಿ. ಏನ್ ಹೇಳಕತ್ತೀನಿ, ತಾನ ಸುತ್ತಾಗತ್ತ. ಸುದ್ದಿ ನಾ ತರ್ತೀನಿ, ಆ ಕಡ್ಮಂತ್ರ ಮೊದಲು ಕಡ್ಕೋರಿ. ಮಾಡ್ಕೊಡ್ರಿ, ಅವ್ರಾಗಿ ಬರ್ತಾರೆ. ಈ ಅಮಾಸಿ ಹತ್ತು ಬಳಿ ಅಮಾಸಿ ಅಮಾಸಿಗತ್ತು ಆಶೀರ್ವಾದ ಕಾಯಿ ತೊಗೊಂಬಂದು ಕಟ್ಕೋ. ನಾ ಏನ್ ಹೇಳಕತ್ತೀನಿ, ಎಲ್ಲ ಆಗತ್ತ. ನಿನ್ ಮಗಂದು ಆಗತ್ತ, ನಿನ್ ಮಂತ್ಯಂದು ಸುತ್ತ ಆಗತ್ತ. ನನ್ ಬುದ್ಧಿ ನಂಬ್ರಿ, ನಂಬಿ ನಾಳೆ ಅಮಾಸಿ ಹತ್ತು ಕೊಡ್ತೀನಿ. ಆ ಅಮ್ಮಗಳು ಎದ್ ನಿಂತವಡ ಬರ್ರಿ ಅಂಬಾರ. ಅವ್ರದ್ದು ಏನು ಹುಬ್ಬಳ್ಳಿ ಏನಪ್ಪ, ಹೌದು. ಇವ್ರದ್ದು ಒಂದು ದೊಡ್ಡ ಪವಾಡ.
ಅವ್ರ ಮನಿ ಇಬ್ಬರು ಒಂದ ಮನಿಗೆ ಅಣ್ಣ ತಮ್ಮಗ ಹಾಕತೈತಿ. ಅವ್ರ ಮನಿ ಆಸ್ತಿ ಎಲ್ಲಾ ಕೋರ್ಟ್ನ್ಯಾಗ ನ್ಯಾಯ ಪ್ರಕಾರ ಕಾನೂನು ಪ್ರಕಾರ ಇವ್ರಂತೆ ಆಗೈತಪ್ಪ. ಅದ ಗಡಿಗೆ ಬಾಯಿ ತೆಗಿಬಾರ್ದಂತ ಅದನ್ನ ಹಾಗ ಮುಚ್ಕೊಂತ ಮುಂದೆ ಹಾಕೊಂತ ಹೊಂಟ್ರ. ಅದಕ್ಕ ಮುಸುರಿ ಆಶಾಕ ಗಂಡನ ಮನಿದು ಬರವಲ್ರಿ, ಅವ್ರು ಅದನ್ನು ಹಂಗ ಮಾಡಾಕತ್ತಾರ. ಇವ ನಿಮ್ಮ ಅಜ್ಜ ಅಲ್ಲೇ ಹುಬ್ಬಳ್ಳಿಗೆ ಬರ್ತಾನವ, ನಿಮ್ಮ ಮನಿಗೆ ಕರ್ಕೊಂಡು ಹೋಗ್ಯೇನ? ಕರ್ಕೊಂಡು ಹೋಗ. ಗಂಡನ ಮನಿಗೂ ಅಷ್ಟು ಸರಳ ಬರುದಿಲ್ಲ ಅದ ಅಷ್ಟೇ. 30 ವರ್ಷ ಆತು ತವ್ರ ಮನಿದ. ಅದು ಎಲ್ಲ ಅಡಿಗೆ ಆಗೈತಿ. ಅಡಿಗೆ ಆದಾಗ ಒಲಿ ಮ್ಯಾಗ ಹಾಲಾಕ್ ಬಿಟ್ಟಿದ್ದ ಅಲ್ಲೇ ಐತಿ. ಅದ ಬುಡುಕ್ ಹೊತ್ಕೊಂತ ಹೊಂಟಾರ. ಅಜ್ಜಾರಿಗೆ ಮನಿಗೆ ಕರ್ಕೊಂಡು ಹೋಗು. ಆ ಮನಿಗೆ ಚೌಕಟ್ ಮಾಡಿಸ್ಕೊ. ಚೌಕಟ್ ಅಂದ್ರೆ ಗೊತ್ತಾಗತ್ತಿಲ್ಲಮ್ಮ, ಚೌಕಟ್ಟು ಮಾಡಿಸ್ಕೊ. ಅಲ್ಲಿ ಒಂದು ವಸ್ತು ಆದ್ರೂ ಕೂಡ ಕೊಡ್ತಾರ ಮಾಡಿ ಅದನ್ನ ಓದ ಆ ಆಸ್ತಿ ಒಳಗೆ ಇಡ್ಬೇಕ. ಗಂಡನ ಮನಿ ಆಸ್ತಿ ಒಳಗೂ ಒಂದಿಡ್ಬೇಕು, ತವ್ರ ಮನಿ ಆಸ್ತಿ ಒಳಗೂ ಒಂದಿಡ್ಬೇಕು. ಆ ತರ ಮಾಡ್ಕೋಬೇಕು. ಅಮಾಸಿ ನನ್ ದರ್ಗ ಹಚ್ಬೇಕು. 5 ಅಮಾಸಿ ತಪ್ಪದ ಆಶೀರ್ವಾದ ಕಾಯ್ ತರ್ಬೇಕು. 30 ವರ್ಷದ ಹೆಂಗ ಆಗತ್ತ ಆಗುದಿಲ್ಲ ಅನ್ನೋದು ರೂಪಾಯಿದಾಗ 90 ಪೈಸೆ ಐತಿ. 30 ವರ್ಷ ಆದ್ರೂ ಅದು ಆಸ್ತಿ ಸಿಗೋದು. ಅದೇವ ಬರ್ಬೇಕಂತೇಳಿ ಅಂದಾರ ಅಣ್ಣ ಕಚ್ಚಾರ ನಡೆದತಿ. ಇವು ಹಗ ಅಡ್ಡಾಡುದು ಅಂತೇಳೇನು ಅಂದಾರ. ಹೆಬ್ಬಳ್ಳಿ ಲಾಲ್ ಸಾಬ್ ಒಲಿ ಪರೀಕ್ಷೆ ಮಾಡ ನಂಬಿ ನಿನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು ನೋಡಿ. ಈ ಲಿಂಗಸೂರ್ ಸೈಡಿನಾರು ಬಂದವ್ರು ಓಡಿದ್ರು. ಲಿಂಗಸೂರ್ ಒಂದು ದವಾಖಾನಿಗೆ ಯಾವ ಡಾಕ್ಟರ್ ಕಡೆ ಹೋದ್ರೂ ಏನೂ ಇಲ್ಲ. ಡಾಕ್ಟರ್ ಕಡೆ ಡಾಕ್ಟರ್ ಏನೂ ರೋಗ ಕಾಣುವುದಿಲ್ಲ. ಇವನು ಮೈಯನ್ ರೋಗ ಅದು ಹೋಗಂಗಿಲ್ಲ. ಅದಕ್ಕೆ ನೋಡ್ಪ ಜಾಲ ಜಾಲ ಹಾಕ್ತಾರಲ್ಲ, ಗೊತ್ತೈತೇನ? ಜಾಲ ಅಂದ್ರೆ ಏನಪ್ಪ? ಬಲಿ. ಆ ಜಾಲಗಾರ ಅಂಬಿಗ್ಯಾರ ಹೌದಲ್ಲ ನೀವು? ಇದು ಗದಗ ಜಿಲ್ಲಾ ರೋಣ ತಾಲೂಕಿನ ಕೂಡಿಗೆ ಗ್ರಾಮದೊಳಗಿದ್ವಿ. ಇಲ್ಲಿ ಹೆಬ್ಬಳ್ಳಿ ಅಜ್ಜವ್ರ ದರ್ಗಾ ಐತಿ. ಬರಲ್ಲ ಮತ್ತು ಇಲ್ಲೊಬ್ಬರು ಭಕ್ತರು ಬಂದಾರ ಅವ್ರನ್ನ ಕೇಳಮಂತ. ಅದರ ಅವ್ರು ನಿಮ್ದು ಗದಗ ಬೆಟಗೇರಿ ಕುರಿಟಿಪೇಟಿ ಹಿರಿಯ ಮುಸಕ್ಕಿ ಬೆಟಗೇರಿಯಿಂದ ಬಂದಿವಿ. ಇಲ್ಲಿ ಬರಕಂತ ಎಷ್ಟು ದಿವಸ ಆಯ್ತು ನೀವು? 4-5 ವರ್ಷ ಆಯ್ತು. ಇಲ್ಲಿ ಎಲ್ಲಿ ನೋಡಿದ್ರ ಅದರ ಬಗ್ಗೆ ನೀವು? ನಮ್ಮ ಇದಕ್ಕೆ ಬೆಟಗೇರಿಗೆ ಬಂದಿದ್ರು. ಇಲ್ಲಿ ಬಂದು ಭೇಟಿ ಆದ್ವಿ.
ನಮ್ಮ ಒಂದಿಷ್ಟು ದಾರಿ ತೋರಿಸಿದ್ರು. ನಾವು ಮೊದ್ಲಕ್ಕೆ ನಮ್ಮ ಅಜ್ಜಾರು ಹಿಡಿತಿದ್ರು. ಹಾಂ, ಅವ್ರ ಪೈಕಿಲಿದ್ದ ಅವ್ರು ತೀರ್ಕೊಂಡಿಂದ ನಾವು ಹಿಡಿಯಾಕತ್ತೀವಿ. ನಮಗೊಂದಿಷ್ಟು ಲೈನ್ ತೋರಿಸಿದ್ರು. ರೊಕ್ಕ ಪಕ್ಕ ಏನೂ ತೊಗೊಂಡಿಲ್ಲ. ಅಜ್ಜರ ಬಗ್ಗೆ ಎಲ್ಲಿ ಕೇಳಿದ್ರಿ ನೀವು? ಅಜ್ಜರ ಬಗ್ಗೆ ಅವರು ಹೇಳಿದ್ರು, ಇಂಥ ಜಾಗದ ಮುಕ್ಕೊಳಂಗಿಲ್ಲ, ಇಂಥ ಜಾಗಕ್ಕೆ ಮುಕ್ಕೋಬೇಕು, ನೀವೆಲ್ಲ ಚಲೋ ಒಳ್ಳೆಯ ಮಾಡಬೇಕು ಅಂತೆಲ್ಲ ರೀತಿ ಎಲ್ಲ ದಾರಿ ತೋರಿಸಿದ್ರು. ಇಲ್ಲಿ ಬರ್ತಿರಲ್ಲ ನಿಮ್ಗೆ ಅಜ್ಜಾರ ಏನು ರೊಕ್ಕ ಇಕ್ಕ ತೊಗೊತಾರೆ? ರೊಕ್ಕ ಏನು ತೊಗೊಳಂಗಿಲ್ಲ. ಸಕ್ಕರೆ ಅಷ್ಟು ಓದಿಸ್ಕೊಂಡು ನಾವೇ ತೊಗೊಂಡು ಹೋಗೋದು. ಸಕ್ಕರೆ ತೊಗೊಳಂಗಿಲ್ಲ. ಆ ಸೇವೆ ಮಾಡ್ಕೊಂಡು ಹೋಗೋದು. ಎಷ್ಟು ಮಂದಿ ನಾವು ಕರ್ಕೊಂಡ್ಬಂದು ಎಲ್ಲರಿಗೂ ಆರಾಮಾಗ್ಯಾರ. ಎಷ್ಟು ಚಲೋ ಆಗೈತಿ ಎಲ್ಲರಿಗೂ. ಮತ್ತು ಇಲ್ಲಿ ಬರ್ತಕ್ಕಂಥ ಮುಂದಿನ ಪ್ರೇಕ್ಷಕರಿಗೆ ಏನಂತ ಹೇಳಕ್ಕೆ ತಮ್ಮ ಕಷ್ಟ ಪಾರು ಮಾಡ್ಕೋಬೇಕಂತಂದ್ರೆ ಒಂದು ನಂಬಿಕೆ, ಮೊದ್ಲಕ್ಕೆ ಒಂದು ಆತ್ಮಕ್ಕೆ ಒಂದು ಸಾಕ್ಷಿಬೇಕು ನಂಬಿಕೆ. ಆ ನಂಬಿಕೆ ಇತ್ತಪ್ಪಂದ್ರೆ ನಮ್ಮ ಬೇಡಿಕೆ ಈಡೇರ್ತಾವೆ. ಹಾಂ, ನಮ್ಮ ಅರ್ಧ ಮಾಡಿದ್ರೆ ನಮ್ಮ ಬೇಡಿಕೆ ಈಡೇರಂಗಿಲ್ಲ. ಒಂದು ಆತ್ಮಸಂತೋಷದಿಂದ ನಾವೊಂದು ಗೆದಿಬೇಕು ದೇವ್ರ ಮನಸ್ಸಂದ್ರೆ ಕಷ್ಟ ಬಿಡಬೇಕು, ಬರಬೇಕು. ಹಾಂ, ಇವು ದೆವ್ವ ಅಪ್ಪವ್ವ ಏನಿರಲಿ, ದೇವ್ರಿರಲಿ ದೆವ್ ಇರಲಿ, ಇಂಥವೆಲ್ಲನೂ ಇಲ್ಲಿ ಎಲ್ಲ ಒಡನುಡಿಸ್ಬೇಕು ಅವು. ಧನ್ಯವಾದಗಳು. ಹೌದು.